ನಮಸ್ಕಾರ ವೀಕ್ಷಕರೇ, ಶ್ರೀ ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಅಶ್ವಿನಿ. ನಾವು ಫಸ್ಟ್ ಪ್ರಿಫರೆನ್ಸ್ ಐಡಿ ಕೊಟ್ಟು ದಯವಿಟ್ಟು ಫಸ್ಟ್ ಪ್ರಿಫರೆನ್ಸ್ ಐಡಿ ಕೊಟ್ಟರೆ ಇಲ್ಲೇ ಇಳಿತಾರೆ ಸರ್, ಇಲ್ಲೇ ಹೋಗ್ಬಿಡ್ತಾರೆ. ಇಲ್ಲಾಂದ್ರೆ ಇವತ್ತು 8 ರೂಪಾಯಿಲಿಂದ ಅವ್ರು ತಾಳಿಕೋಟಿಗೆ ಬರ್ತಾರೆ. ಇಲ್ಲಿಂದ ಅವ್ರು 100 ರೂಪಾಯಿ 50 ರೂಪಾಯಿ ಆಟೋಕ್ಕೆ ಹೋಗ್ಬೇಕು ಸರ್. ಮತ್ತು ಅಲ್ಲಿಂದ ಅದು 800 ಮೀಟ್ರ್ ಒಳಗೆ ಸರ್, ರೋಡ್ಗೇನು ಇಲ್ರಿ. ಅದು ತಹಸೀಲ್ದಾರ್ ಸಾಹೇಬ್ರಿಗೆ ಎಲ್ಲ ಗೊತ್ತದ, ಅದು ನೀವು ತಿಳ್ಕೊಳ್ತಾರೆ. ದಯವಿಟ್ಟು ಈ ಕೂಡಲೇ ಅದು ರದ್ದು ಮಾಡಬೇಕಂತ ನಮ್ಮಲ್ಲಿ ವಿನಂತಿಸಿ ನಮಗೆ ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಲು ಅವಕಾಶ ಮಾಡಿ. ಎಲ್ಲರಿಗೂ ನಮಸ್ಕಾರ. ತಾಳಿಕೋಟೆ ಪ್ರಜಾಸೌಧ ಕಟ್ಟಡ ನಿರ್ಮಾಣಕ್ಕೆ ಒಂದು ಹೋರಾಟ ಸಮಿತಿಯನ್ನು ಮಾಡಿಕೊಂಡು ಮೋರ್ ದ್ಯಾನ್ 1 ತಿಂಗಳು ಇಲ್ಲಿ ಒಂದು ಧರಣಿಯನ್ನು ನೆರವೇರಿಸಿಕೊಂಡು ಬರ್ತಾ ಇದ್ದೀರಾ. ಸೊ ತಮ್ಮ ಬೇಡಿಕೆಗಳೇನಿದೆ ಎಲ್ಲ ಹಿಂದೇನೂ ಕೂಡ ಚರ್ಚೆಗಳಾಗಿದೆ, ಎಲ್ಲಿ ಮಾಡಬೇಕು. ಯಾಕೆಂದರೆ ಈಗ ಬೆಳೀತಾ ಬರುವಂತಹ ಒಂದು ತಾಲೂಕುಗಳಲ್ಲಿ ತಾಳಿಕೋಟೆ ಏನೋ ತಾಲೂಕು ಕೂಡ ಒಂದು. ಇಲ್ಲಿ ಜನರಿಗೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಜಾಗವನ್ನು ಆಯ್ಕೆ ಮಾಡುವಂಥರ ಸಲುವಾಗಿ ಹಿಂದೇನು ಚರ್ಚೆಗಳಾಗಿ 1-2-3 ಸ್ಪಾಟ್ಗಳು ಫೈನಲೈಸ್ ಆಗುವಾಗ ಅದನ್ನು ಈಗ ಒಂದು ಕಡೆ ಫೈನಲೈಸ್ ಆಗಿದೆ. ಅದಕ್ಕೆ ವಿರುದ್ಧವಾಗಿ ತಾವೆಲ್ಲರೂ ದೂರ ಆಗಿದೆ ಅಂತ ಹೇಳಿಬಿಟ್ಟು ಇಲ್ಲಿ ಧರಣಿಗೆ ಕೂತಿದ್ದೀರಾ. ಈಗ ನಾನು ಮಾತಾಡ್ತೇನೆ. ಸೊ ಈಗ ತಮಗೆಲ್ಲರಿಗೂ ಗೊತ್ತಿರಲಿ, ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ಆ ಸಮಸ್ಯೆಯನ್ನು ಸರಿ ಮಾಡಿಸ್ಕೊಳ್ಳಿಕ್ಕೂ ಅವಕಾಶಗಳಿರ್ತವೆ. ಈಗ ಏನು ಅಲ್ಲಿ ಒಂದು ಜಾಗ ಐಡೆಂಟಿಫೈ ಮಾಡಿದಾರಲ್ಲ, ಅದಕ್ಕಿಂತ ಇಲ್ಲಿ PWD ಜಾಗ ಕೊಡುವಂಥದ್ದು ಸೂಕ್ತ ಅಂತ ತಮ್ಮೆಲ್ಲರದು ಅಭಿಪ್ರಾಯ ಇದೆ. ಊರು ಒಳಗಡೆ ಆಗ್ತದೆ, ಸಮೀಪ ಆಗ್ತದೆ, ಜನರಿಗೂ ಅನುಕೂಲ ಆಗ್ತದೆ, ಹೋಗಿ ಬರ್ಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದ್ದೀರಾ. ನಿಮಗೆ ಒಂದು ವಿಚಾರವನ್ನು ಹೇಳ್ತೇನೆ, ಅದು ಸರ್ಕಾರಿ ಜಮೀನೇ. ಯಾಕೆಂದ್ರೆ ಸರ್ಕಾರದಲ್ಲಿ ನಿಮಗೆಲ್ಲರೂ ಗೊತ್ತಿರುವ ಹಾಗೆ ಇಲಾಖೆಗಳು ಬೇರೆ ಬೇರೆ ಇರ್ತವೆ. ಸಾಮಾನ್ಯವಾಗಿ ಕಂದಾಯ ಇಲಾಖೆ, ಮಾತೃ ಇಲಾಖೆ ಅಂತ ಹೇಳಿ ನಾವು ಎಲ್ಲ ಇಲಾಖೆಗಳಿಗೂ ಜಮೀನು ಕೊಡುವಂಥ ಇಲಾಖೆ ಆಗ್ತೇವೆ. ಸ್ಮಶಾನಕ್ಕೆ ಇರಬಹುದು, ಹಾಸ್ಟೆಲ್ಗಳಿಗೆ, ಆಸ್ಪತ್ರೆಗಳಿಗೆ, ಯಾವ ಇಲಾಖೆನವರು ಕಂದಾಯ ಇಲಾಖೆಗೆ ಜಮೀನನ್ನು ಕೊಡುವಂಥ ಪದ್ಧತಿ ಎಲ್ಲೂ ಕೂಡ ಮಾಡಿಸ್ಕೊಂಡಿಲ್ಲ. ಕಂದಾಯ ಇಲಾಖೆಯಿಂದನೇ ಎಲ್ಲರೂ ಕೂಡ ಜಮೀನನ್ನು ತಗೊಳ್ಳುವಂಥದ್ದು ಇರುತ್ತದೆ. ಯಾಕೆಂದ್ರೆ ಹಿಂದಿನಿಂದನೂ ಕರ್ನಾಟಕ ಭೂ ಕಂದಾಯ ಕಾಯ್ದೆಯಲ್ಲಿ ಅವಕಾಶಗಳಿರುವಂಥದ್ದು ಕಂದಾಯ ಇಲಾಖೆಗೆ. ನಿಮಗೂ ಕೂಡ ಅದೆಲ್ಲರೂ ತಿಳುವಳಿಕೆ ಇರಬಹುದು. ಆಸ್ಪತ್ರೆ, ಅಂಗನವಾಡಿ, ಶಾಲೆ, ಸ್ಮಶಾನ, ಹಾಸ್ಟೆಲ್ಗಳು ಎಲ್ಲವಕ್ಕೂ ಕೂಡ PWD ಜಾಗ ಅಂತ ಹೇಳಿದ್ರೆ PWD ಜಮೀನನ್ನು PWD ನಾವು ನಮ್ಮ ಅಧೀನದಲ್ಲಿ ಇದ್ದ ತಕ್ಷಣ ಅದನ್ನು ಮಾಡಿಸ್ಕೊಳ್ಳಿ ಅಂತ ಹೇಳಿ ಆದೇಶ ಮಾಡ್ಲಿಕ್ಕೆ ಬರೋದಿಲ್ಲ. ಅದು ಅನುಕೂಲತೆ ಇದ್ರೂ ಕೂಡ ಅದನ್ನು ಸರ್ಕಾರ ಮಟ್ಟಕ್ಕೆ ಅದನ್ನು ನಾವು ತರಿಸಬೇಕಾಗ್ತದೆ. ಯಾಕೆಂದ್ರೆ ಒಂದು ನಿಮಗೆಲ್ಲರೂ ಗೊತ್ತಿರಲಿ, ಕಂದಾಯ ಇಲಾಖೆಗೆ ಸೇರಿದ ಜಮೀನಾಗಿದ್ದರೆ 10 ಎಕರೆ ತನಕನೂ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಇದೆ. ಬೇರೆ ಇಲಾಖೆಗಳಿಗೆ, ಸರ್ಕಾರಿ ಉದ್ದೇಶಗಳಿಗೆ ಕೊಡುವಂಥದ್ದು ನಮಗೇನೆ ಅಧಿಕಾರ ಇದೆ. ಯಾರು ಕೇಳುವಂತ ಅಗತ್ಯ ಇಲ್ಲ, ಸೀದಾ ನಾನೇ ಸ್ಯಾಂಕ್ಷನ್ ಮಾಡಲಿಕ್ಕೆ ಅವಕಾಶ ಇದೆ, ಅಧಿಕಾರ ಇದೆ. ಬೇರೆ ಇಲಾಖೆ ಜಮೀನು, ಉದಾಹರಣೆಗೆ ಆರೋಗ್ಯ ಇಲಾಖೆ ತಿಳ್ಕೊಳ್ಳೋಣ, ಅವ್ರ ಹತ್ರ ಒಂದು ಜಮೀನಿದೆ. ಅಥವಾ ಸಾರ್ವಜನಿಕ ಶಿಕ್ಷಣ ಇಲಾಖೆ, ಶಾಲೆಗಳಲ್ಲಿ ದೊಡ್ಡ ಗ್ರೌಂಡ್ ಇರ್ತದೆ. ಇವೆಲ್ಲ ಆಯಾ ಇಲಾಖೆಗಳಿಗೆ ಸಂಬಂಧಪಟ್ಟ ಜಮೀನು. ಜಿಲ್ಲಾಧಿಕಾರಿಗಳಿಗೆ ಬೇರೆ ಇಲಾಖೆ ಜಮೀನನ್ನು ತಗೊಂಡು ಇನ್ನೊಂದು ಇಲಾಖೆಗೆ, ಮತ್ತೊಂದು ಇಲಾಖೆಗೆ ಸೀದಾ ವರ್ಗಾವಣೆ ಮಾಡಲಿಕ್ಕೆ ಅವಕಾಶಗಳಿರೋದಿಲ್ಲ. ಇಷ್ಟೊತ್ತಿಗೆ ಅದು ಅವಕಾಶ ಅಂತ ಇದ್ರೆ ನಾನಂತೂ ಮಾಡಿ ಬಿಟ್ಟಿರ್ತೇನೆ. ಆದರೂ ಕೂಡ ಈ PWD ಜಮೀನು ಇರಬಹುದು, KEB, ನೆಕ್ಸ್ಟ್ ಆಪ್ಷನ್ KEB ನಲ್ಲಿ ಇರುವಂತ ಜಮೀನು ತಾವು ಕೇಳಿದ್ರೆ, KEB ಕೂಡ ಒಂದು ಎಲೆಕ್ಟ್ರಿಸಿಟಿ ವಿದ್ಯುತ್ ಕಂಪನಿ ಆಗಿರ್ತದೆ. ಅವು ಇಂಧನ ಇಲಾಖೆ ಕೆಳಗಡೆ ಬರುವಂಥದ್ದು. ಅವ್ರು 1 ಇಂಚು ಜಮೀನು ಅವರು ಬೇರೆ ಇಲಾಖೆನವರು ಕಂದಾಯ ಇಲಾಖೆಗೆ ಕೊಡಬೇಕಂತ ಕೇಳಿದ್ರು ಕೂಡ ಅದು ಸರ್ಕಾರ ಹಂತದಲ್ಲಿ ನಿರ್ಧಾರ ಆಗಬೇಕಾಗಿರುವಂತ ವಿಚಾರ ಆಗಿದೆ. ಆದರೂ ಇಲ್ಲಿ ಮಾಡಿದ್ರೆ ಈ ಭಾಗದ, ಈ ತಾಲೂಕಿನ ಜನರಿಗೆ ಅನುಕೂಲ ಆಗ್ತದೆ ಅನ್ನುವಂಥ ಮಾತುಗಳನ್ನು ತಾವೆಲ್ಲರೂ ವ್ಯಕ್ತಪಡಿಸಿದಿರಾ. ಅದಕ್ಕೆ ನಾನು ಗೌರವವನ್ನು ಕೊಡ್ತೇನೆ. ಫಸ್ಟ್ ಆಫ್ ಆಲ್, ತಮ್ಮ ನ್ಯಾಯಯುತ ಬೇಡಿಕೆಗಳು ಇಲ್ಲೇ ಮಾಡಿದ್ರೆ ಜನರಿಗೆ ಅನುಕೂಲ ಆಗುವಂಥದ್ದು ಅನ್ನುವಂಥದ್ರಲ್ಲಿ ಏನು 2 ಮಾತಲ್ಲ. ಯಾಕೆಂದ್ರೆ ಸಿಟಿ ಒಳಗಡೆ ಬಂದ್ರೆ ನಿಮಗೆ ಹೋಗಿ ಬರ್ಲಿಕ್ಕೇನು ಅನುಕೂಲ ಆಗ್ತದೆ, ಇಲ್ಲಿಂದ ಖರ್ಚು ಮಾಡಿಕೊಂಡು ದೂರ ಹೋಗೋದಾದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತದೆ ಅನ್ನುವಂಥದ್ರಲ್ಲಿ 2 ಮಾತಿಲ್ಲ. ಯಾರು ಕೂಡ ಈ ಮಾತನ್ನು ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಇಲ್ಲಿರುವಂತ ಜಮೀನಿನಲ್ಲಿ ನಾವು ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಪ್ರೊಸೀಜರ್ ಅನ್ನು ಫಾಲೋ ಮಾಡಬೇಕಾಗ್ತದೆ. ಅದು ಜಿಲ್ಲಾ ಮಟ್ಟದಲ್ಲಿ ಆಗುವಂಥದ್ದಲ್ಲ, ಅದು ಸರ್ಕಾರ ಮಟ್ಟದಲ್ಲಿ ಅದನ್ನು ನಾವು ಮನವಿಯನ್ನು ನಾನು ಸಲ್ಲಿಸಬೇಕಾಗ್ತದೆ. ಯಾಕೆಂದ್ರೆ ನಿಮಗೂ ಗೊತ್ತಿರಬೇಕು, ಹೋರಾಟದಲ್ಲಿ ಈಗ ಯಾರಿಗೆ ಏನು ಅಧಿಕಾರ ಇದೆ ಅಂತ, ಅಧಿಕಾರ ಇಟ್ಟುಕೊಂಡು ಅದನ್ನು ಮಾಡ್ತಾ ಇಲ್ಲ ಅನ್ನುವಂಥ ತಪ್ಪು ಕಲ್ಪನೆಯನ್ನು ಕೂಡ ಇರಬಾರದು ಅಂತ ಹೇಳಿ ಈ ಸ್ಪಷ್ಟನೆಯನ್ನು ನಿಮಗೆ ಕೊಡ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ.
ಇದನ್ನು ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಈಗ ಹೊಸದಾಗಿ ಇರುವಂತ ಎಲ್ಲ ತಾಲೂಕುಗಳಿಗೂ ಕೂಡ ಪ್ರಜಾಸೌಧ ಕಟ್ಟಡ ನಿರ್ಮಾಣ ಆಗಬೇಕಂತ ಹೇಳಿ ಕಂದಾಯ ಇಲಾಖೆಯಿಂದ ಒಂದು ಟೈಪ್ ಡಿಸೈನ್ ಅನ್ನು ಮಾಡಿ ಎಲ್ಲಾ ಕಡೆಯನ್ನು ಕೂಡ ಸ್ಯಾಂಕ್ಷನ್ ಮಾಡಿ ಕೊಟ್ಟಿದ್ದು ಇದೆ. ನಮ್ಮ ಜಿಲ್ಲೆಯಲ್ಲಿ ಬೇರೆ ಬೇರೆ ತಾಲೂಕುಗಳಲ್ಲಿ, ಹೊಸ ತಾಲೂಕುಗಳಲ್ಲಿ ಅಲ್ಮೇಲ್ ಇರಬಹುದು, ಚಡ್ಚಣ ಇರಬಹುದು, ದೇವರಿಪ್ಪರಿಗೆ ಇರಬಹುದು, ಈ ಎಲ್ಲ ಕಡೆಯೂ ಕೂಡ ಹೊಸ ತಾಲೂಕು ಪ್ರಜಾಸೌಧಗಳ ಕಟ್ಟಡಗಳು ಅನುಮೋದನೆಯಾಗಿ ಈಗ ಟೆಂಡರ್ ಕರೆದು ಅಲ್ಲಿ ಪ್ರಾರಂಭ ಹಂತದಲ್ಲಿ ಇದಾವೆ, ಕೆಲವು ಮುಕ್ತಾಯ ಹಂತಕ್ಕೂ ಕೂಡ ಬಂದಿದ್ದಾವೆ. ಸೊ ಈ ರೀತಿ ಅಡ್ವಾನ್ಸ್ ಸ್ಟೇಜ್ ನಲ್ಲಿ ಬೇರೆ ತಾಲೂಕುಗಳಿವೆ, ಇನ್ನೂ ತಾಳಿಕೋಟೆ ತಾಲೂಕಿನಲ್ಲಿ ಕೆಲಸ ಪ್ರಾರಂಭ ಆಗಿರುವುದಿಲ್ಲ. ಅದು ಒಂದು ದುಃಖದ ಸಂಗತಿನೇ. ಯಾಕಂದ್ರೆ ಇಷ್ಟೊತ್ತಿಗೆ ಅದು ಒಂದು ಹಂತಕ್ಕೆ ಬಂದಿದ್ದರೆ ಈ ಊರಿನ ಒಂದು ಡೆವಲಪ್ಮೆಂಟ್ಗೆ ಅನುಕೂಲ ಆಗ್ತಾ ಇದೆ. ಯಾಕಂದ್ರೆ ಬೇರೆ ವಿವಿಧ ತಾಲೂಕು ಕಚೇರಿಗಳಿಗೂ ಕೂಡ ಅವಕಾಶಗಳೆಲ್ಲೂ ಇಲ್ಲ. ತಹಸೀಲ್ದಾರ್ ಕಚೇರಿ ಬಂದ್ರೆ ಬಾಕಿ ಉಳಿದ ಕಚೇರಿಗಳೆಲ್ಲ ಸುತ್ತಮುತ್ತ ಅಲ್ಲಿ ಬರ್ಲಿಕ್ಕೆ ಅವಕಾಶ ಆಗ್ತದೆ ಅನ್ನುವಂಥದ್ದು ಇರ್ತದೆ. ಒಂದು ನೋಡಲ್ ಪಾಯಿಂಟ್, ಫಸ್ಟ್ ಪಾಯಿಂಟ್ ಇಲ್ಲಿ ಅಭಿವೃದ್ಧಿ ಆಗ್ತದೆ, ತದನಂತರ ಎಲ್ಲವೂ ಕೂಡ ಕಚೇರಿಗಳು ಬರ್ತದೆ ಅಂತ ಹೇಳ್ಬಿಟ್ಟು. ಸೊ ಇದು ಲ್ಯಾಬ್ಸಬಲ್ ಅಮೌಂಟ್ ಕೂಡ ಇರ್ತದೆ, ಅದನ್ನ ನೀವು ನೆನಪಿಟ್ಕೋಬೇಕು. ಇದು ಒಂದು ಟೈಮ್ ಬೌಂಡ್ ಆಕ್ಟಿವಿಟಿ ಇರ್ತದೆ. ಅದು ನಿಮಗೆ ಒಂದು ಆರ್ಥಿಕ ವರ್ಷದ ಕೊನೆಯಲ್ಲಿ ಏನು ನಮಗೆ ಖರ್ಚಾಗದೆ ಉಳಿದಿರುವಂತಹ ಅಮೌಂಟ್ ಅನ್ನು ಸರ್ಕಾರ ಹಿಂದಕ್ಕೆ ತಗೊಳ್ಳುವಂತಹ ಪರಿಸ್ಥಿತಿ ಕೂಡ ಇರ್ತದೆ. ನಮ್ಮ ಜಿಲ್ಲೆಗೆ ಸಿಕ್ಕಿರುವಂತಹ ಅವಕಾಶವನ್ನು ನಾವು ಯಾವುದೂ ಕಾರಣಕ್ಕೂ ನಾವು ಕಳ್ಕೊಂಡ್ಬಿಡಬಾರದು, ಅದನ್ನು ನಾವು ಸದುಪಯೋಗ ಪಡಿಸ್ಕೋಬೇಕು. ಈ ಒಂದು ನಿಟ್ಟಿನಲ್ಲಿ ಈಗ ತಾವೆಲ್ಲರೂ ಈಗ ಐಡೆಂಟಿಫೈಡ್ ಮಾಡಿ ಈಗ ಆಯ್ಕೆ ಮಾಡಿರುವಂತಹ ಜಮೀನಲ್ಲಿ ಕಟ್ಟುವುದು ಬೇಡ ಅಂತ ಹೇಳಿದ್ದೀರಾ. ಅಲ್ಲಿ ಈಗ PWD ಜಮೀನಿಗೆ ಪ್ರಥಮ ಆದ್ಯತೆಯನ್ನು ಕೊಟ್ಟು ಅದನ್ನು ಮಂಜೂರಿ ಮಾಡಿಕೊಡಬೇಕಂತ ತಮ್ಮ ಮನವಿ ಏನಿದೆ ಅದನ್ನು ತಾವು ಹಿಂದೆ ಈಗ ಕೈನಲ್ಲಿ ಮನವಿ ಇಟ್ಕೊಂಡಿದ್ದಾರೆ. ಅದನ್ನು ನಾನು ಈ ವೇದಿಕೆ ಮುಖಾಂತರ ಸ್ವೀಕಾರ ಮಾಡ್ತೇನೆ. ಅದನ್ನು ಖಂಡಿತವಾಗಿ ಶಿಫಾರಸು ಮಾಡಿ ನನ್ನಿಂದ ನಾನು PWD ಇಲಾಖೆಗೆ ಖಂಡಿತವಾಗಿ ಕಳಿಸ್ಕೊಡ್ತೇನೆ. ಇದರಲ್ಲಿ ಇರುವಂತಹ ಎಲ್ಲ ಸಾಧಕಗಳನ್ನು ಕೂಡ ಉಲ್ಲೇಖ ಮಾಡಿ ಇಲ್ಲಿ ಕೊಟ್ಟರೆ ಅನುಕೂಲ ಆಗ್ತದೆ ಅನ್ನುವಂಥದ್ದು ಕೂಡ ನಾನು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ನಮ್ಮಿಂದ ಎಷ್ಟಾಗ್ತದೆ ಅಷ್ಟೇ ನಾನು ನಿಮಗೆ ಹೇಳಲಿಕ್ಕೆ ಆಗ್ತದೆ, ಅದಕ್ಕಿಂತ ಜಾಸ್ತಿ ನಾನು ಹೇಳಲಿಕ್ಕೆ ಆಗೋದಿಲ್ಲ. ನಿಮ್ಮ ನಿರೀಕ್ಷೆ ಜಾಸ್ತಿ ಇರ್ತದೆ, ನಿಮ್ಮ ನಿರೀಕ್ಷೆ ಎಷ್ಟು ಕೆಲಸ ಮಾಡ್ಬೇಕಂತ ಆಸಕ್ತಿನೂ ಕೂಡ ನನಗೆ ಇರ್ತದೆ. ಆದ್ರೆ ದರ್ ಇಸ್ ಎ ಲಿಮಿಟ್. ಈಗ ನಾನು ಮಾಡ್ತೇನೆ ಅಂತ ಹೇಳಿ ನಿಮಗೆ ಭರವಸೆ ಕೊಟ್ಟರೆ ನಾಳೆನು ನಿಮ್ಮ ಮತ್ತೆ ಕೇಳ್ತೀರಾ, ನೀವು ಮಾಡ್ತೇನೆ ಅಂತ ಹೇಳಿದ್ರೆ ನೀವು ಮಾಡ್ಲಿಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಇಷ್ಟು ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಇರುವಂತದ್ದು. ಇದನ್ನು ಖಂಡಿತವಾಗಿ ಶಿಫಾರಸು ಮಾಡಿ ಇಲ್ಲಿ ಇರುವಂತಹ ಅನುಕೂಲತೆಗಳು ಏನಿದೆ, ಪಾಸಿಟಿವ್ ಪಾಯಿಂಟ್ಸ್ ತಾವು ಏನೇನೆಲ್ಲ ಹೇಳಿದಾರೆ ಎಲ್ಲವನ್ನೂ ಉಲ್ಲೇಖ ಮಾಡಿ ನಾನು PWD ಇಲಾಖೆಗೆ ಖಂಡಿತವಾಗಿ ಕಳಿಸ್ಕೊಡ್ತೇನೆ. ಜೊತೆಗೆ KEB-ಗೂ ಕಳಿಸ್ಕೊಡ್ತೇನೆ. ಸೆಕೆಂಡ್ ಆಪ್ಷನ್ ನಿಮಗೆ ಇರುವಂತದ್ದು KEB, ಅದು ಇಂಧನ ಇಲಾಖೆಗೆ ಬರ್ತದೆ. ಇಂಧನ ಇಲಾಖೆಗೆ ಕೂಡ ಒಂದು ಪ್ರಸ್ತಾವನೆಯನ್ನು ನಾನು ಕಳಿಸ್ಕೊಡ್ತೇನೆ. ಕಳಿಸ್ಕೊಟ್ಟಿದ ನಂತರ ತಮ್ಮ ಹೋರಾಟದ ಸಮಿತಿಯನ್ನು ಮಾಡ್ಕೊಂಡಿದ್ದೀರಲ್ಲ, ಹೋರಾಟ ಸಮಿತಿ ಮಾಡಿರುವಂತ ಉದ್ದೇಶ ಬರೀ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಮಾತ್ರ ನಿಮ್ಮ ಒಂದು ಉದ್ದೇಶವನ್ನು ಹೇಳಿದ್ರೆ ಸಾಕಾಗುವುದಿಲ್ಲ. ನಮ್ಮಿಂದ ಪ್ರಸ್ತಾವನೆ ಹೋಗಿದ ನಂತರನೂ ಕೂಡ ತಾವು ಅದನ್ನು ಫಾಲೋ ಅಪ್ ಮಾಡಬೇಕಾಗ್ತದೆ. ನಾವು ಕೂಡ ಸರ್ಕಾರಕ್ಕೆ ಫಾಲೋ ಅಪ್ ಮಾಡ್ತೇವೆ. ತಾವು ಕೂಡ ಈ ರೀತಿ ನಾನಾ ಒಂದು ಬೇಡಿಕೆಗಳು ಇಟ್ಕೊಂಡು ನಾನಾ ಸಮಿತಿಗಳು ಈ ಹಿಂದೆ ಯಶಸ್ವಿಯಾಗಿ ಸರ್ಕಾರ ಮಟ್ಟದಲ್ಲಿ ತಮ್ಮ ಒಂದು ಮನವಿಯನ್ನು ಮಾಡಿ ಅದರಲ್ಲಿ ಯಶಸ್ವಿ ಕಂಡಿರುವಂತಹ ಸಮಿತಿಗಳಿದ್ದಾವೆ. ಆ ರೀತಿಯಾದಂತಹ ಒಂದು ಸಮಿತಿ ಇದೆ ಅಂತ ನಾವು ಇದನ್ನು ಭಾವಿಸ್ತೇನೆ. ತಾವು ಯಾರ್ಯಾರಿಗೆಲ್ಲ ಭೇಟಿ ಆಗ್ಬೇಕಂತ ನಮಗೆ ಗೊತ್ತಿದೆ. ಯಾಕೆಂದ್ರೆ ಆಡಳಿತ ವ್ಯವಸ್ಥೆಯಲ್ಲಿ ಎಲ್ಲಿ ತನಕ ಅಧಿಕಾರಿಗಳಿಗೆ ಅಧಿಕಾರ ಇದೆ, ಎಲ್ಲಿ ರಾಜಕೀಯವಾಗಿ ಅದನ್ನು ಹ್ಯಾಂಡಲ್ ಮಾಡ್ಬೇಕನ್ನುವಂಥದ್ರು ಕೂಡ ತಮ್ಮ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಈ ವೇದಿಕೆಯಲ್ಲಿ ಸಾಕಷ್ಟು ಮುಖಂಡರೆಲ್ಲ ಇದ್ದೀರಾ, ನಿಮಗೆ ಗೊತ್ತಿರುವಂತ ವಿಚಾರ. ಒಂದು ತಿಂಗಳಿಗಿಂತ ಹೆಚ್ಚಿಗೆ ತಾವು ಎಲ್ಲರೂ ಕೂಡ ಇಲ್ಲಿ ಧರಣಿ ಮಾಡ್ಬೇಕು ಕೂತ್ಕೊಳ್ತಾ ಇದ್ದೀರಲ್ಲ. ಈಗ ನಾವು ಒಂದು ಅಂದಾಜು ಟೈಮ್ ಲಿಮಿಟ್ ಹೇಳೋಣ. ಈಗ ಉದಾಹರಣೆಗೆ ಒಂದು 2 ತಿಂಗಳಿಗೆ ಒಳಗಡೆ ಈಗ ನಾವು ಎಷ್ಟು ಪ್ರಾಮಾಣಿಕದಿಂದ ಪ್ರಯತ್ನ ಮಾಡೋಣ ಅದನ್ನು ಡೆಫಿನೆಟ್ಲಿ ನಾವು ಮಾಡೋಣ. ಈಗ ಏನು ಈಗಾಗಲೇ ನಾವು ಪ್ಲಾನ್ ಒಂದು ಸೈಡ್ ನಲ್ಲಿ ಮಾಡಿದೇವಲ್ಲ, ಅಲ್ಲಿ ಕೆಲಸ ಪ್ರಾರಂಭ ಮಾಡೋದಿಲ್ಲ. ನೆಕ್ಸ್ಟ್ 2 ತಿಂಗಳಿಗೆ ನಾವು ಅದನ್ನು ಸ್ಟಾಪ್ ಇಡೋಣ. ವಿ ವಿಲ್ ಸ್ಟಾಪ್ ಇಟ್. ಅಲ್ಲಿ ಸ್ಟಾಪ್ ಮಾಡಿಬಿಟ್ಟು, ಯಾಕಂದ್ರೆ ಈಗ ನಿಮ್ಗೆ ಹೇಳ್ಬೇಕು, ನಾವು ಪ್ರಸ್ತಾವನೆ ಕಳಿಸ್ಬಿಟ್ಟು ಈಚೆ ನಾವು ಕಟ್ಟಡ ಕೆಲಸವನ್ನು ನಾವು ಪ್ರಾರಂಭ ಮಾಡ್ತೇವೆ ಅಂತ ಹೇಳಿದ್ರೆ ಅದು ದೋಖಾ ಕೊಟ್ಟಂಗನೆ. ಸೊ ತಮ್ಮ ಯಾವುದು ಕ್ಯಾನ್ಸಲ್ ಮಾಡೋದು ಅಷ್ಟು ಸುಲಭ ಅಲ್ಲ. ಇದು A to B, B to A ಅಂತ ಅಷ್ಟು ಸುಲಭವಾಗಿನೂ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಸರ್ಕಾರಕ್ಕೆ ಯಾರು ಬೇಕಾದ್ರೂ ಜಮೀನನ್ನು ಕೊಡಬಹುದು, ಮರಳಿ ಪಡೆಯುವುದು ಅಷ್ಟು ಸುಲಭ ಅಲ್ಲ. ಅದು ಪ್ರಾಸೆಸ್. ಅದೇ ನಾನು ಹೇಳ್ತಾ ಇದ್ದೇನೆ. ಜಮೀನಲ್ಲಿ ಸರ್ಕಾರ ಹೆಸರಿನಲ್ಲೇ ಇರಲಿ, ಅಲ್ಲಿ ಪ್ರಜಾಸೌಧಕ್ಕಂತ ಹೇಳಿ ಕಟ್ಟಡ ಅಂತ ಈಗ ಸದ್ಯಕ್ಕೆ 2 ತಿಂಗಳ ಮಟ್ಟಕ್ಕೆ ಕಟ್ಟೋದಿಲ್ಲ ಅಂತ ನಾನು ಹೇಳ್ತಾ ಇದ್ದೇನಲ್ಲ. 2 ತಿಂಗಳ ನಂತರ ಮತ್ತೆ ನೀವೆಲ್ಲ ಸೇರ್ಬೇಕು. ಈ 2 ತಿಂಗಳಲ್ಲಿ ಇಲ್ಲ, ಅದನ್ನು ಹೇಳ್ತಾ ಇಲ್ಲ. 2 ತಿಂಗಳ ಒಳಗಡೆ ಕೇಳಿ ಈಗ ಮಾತಾಡುವಂತ ಕೇಳಿ. ಈಗ 2 ತಿಂಗಳಿನಲ್ಲಿ ಅಂತಿಮ ಎಲ್ಲಾದ್ರೂ ಒಂದು ಕಡೆ ನಮಗೆ ಆಗ್ಬೇಕು ಅಂತ ಹೇಳಿ ಹೇಳುವಂಥದ್ದು. ಅಂದ್ರೆ
ಈಗ PWD ಇಲಾಖೆಗೆ ನಾವು ಒಂದು ಪತ್ರವನ್ನು ಬರೆದು ಬಿಟ್ಟು ತಮ್ಮ ಪ್ರಯತ್ನವನ್ನು ನಿಲ್ಲಿಸಬೇಕಂತ ಹೇಳ್ತಾ ಇಲ್ಲ, ಪ್ರಯತ್ನವನ್ನು ಮಾಡಬೇಕು, ಸತತ ಪ್ರಯತ್ನ ಮಾಡಬೇಕು. ಬಟ್ PWD ಜಮೀನು ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇಂಧನ ಇಲಾಖೆಯಲ್ಲಿ ಪ್ರಯತ್ನ ಆಗಬೇಕು, ಎರಡೂ ಕೂಡ ಸತತವಾಗಿ ಆಗ್ಬೇಕು. ಅದು ಅಧಿಕಾರಿಗಳ ಕಡೆಯಿಂದ ಏನಾಗ್ತದೆ ಆ ಪ್ರಯತ್ನ ನಾನು ಖಂಡಿತವಾಗಿ ಮಾಡ್ತೇನೆ. ರಾಜಕೀಯವಾಗಿ ಏನಾಗಬೇಕು, ರಾಜಕೀಯ ಮಟ್ಟದಲ್ಲಿ ಕೂಡ ತಮ್ಮ ಪ್ರಯತ್ನಗಳು ಆಗ್ಬೇಕು. ಇದು ಎರಡೂ ಕೂಡ ಕೈ ಜೋಡಿಸಿದ್ರೆ ಖಂಡಿತವಾಗಿ ನಮಗೆ ಒಂದು ಸ್ಪಾಟ್ ಟಿಕೆಟ್ ಸಿಗ್ತದೆ. ಈಗ 4 ಏನು ಹೇಳಿದಿರಲ್ಲ, ಅದರಲ್ಲಿ ಈ ಟಾಪ್ 2 ಪ್ರಯಾರಿಟಿನಲ್ಲಿ ನೀವು ಪ್ರಯತ್ನ ಮಾಡಿದ್ರೆ ಸರ್ಕಾರ ಮಟ್ಟದಲ್ಲಿ ಅದನ್ನು ಕೊಡಿಸುವಂತ ವ್ಯವಸ್ಥೆ, ಅಫಿಷಿಯಲಿ ಅಂಡ್ ಪೊಲಿಟಿಕಲಿ ಅದನ್ನು ಮಾತಾಡಿ ಮಾಡಿಸುವಂಥದ್ದು ಆಗ್ಬಹುದು. ಬಟ್ ದಟ್ ಇಸ್ ದ ಟೈಮ್ ಲಿಮಿಟ್. ಅಲ್ಲಿ ತನಕ ಈಗ ನಮಗೆ ಬಂದಿರುವಂತಹ ಏನು ಪ್ರಾಜೆಕ್ಟ್ ಇದೆಯಲ್ಲ, ಈ ಬಂದಿರುವಂತಹ ಪ್ರಾಜೆಕ್ಟ್ ಅನ್ನು ಲ್ಯಾಬ್ಸ್ ಮಾಡಿಸಿ ಸರ್ಕಾರಕ್ಕೆ ಅದನ್ನು ಮರಳಿ ಕೆಲಸೋದ್ರಲ್ಲಿ ಏನು ಖುಷಿ ಇದೆ ಹೇಳಿ? ಆಗ ಆಗ್ಬಾರ್ದು. ಸೊ ಇದು ಟೈಮ್ ಲಿಮಿಟ್ ಆಗಿದ್ರೆ ಇಲ್ಲಿ ಆಗ್ಬೇಕು ಅನ್ನುವಂಥದ್ದು ತಮ್ಮ ಅಭಿಪ್ರಾಯ ಇದೆ. ಅದಕ್ಕೆ ನಾನು ಗೌರವ ಕೊಡ್ತೇನೆ. ಅದಕ್ಕೆ ನಾನು ಇಷ್ಟೊತ್ತಿಗೆ ನನ್ನ ನಿಮ್ಮ ಹತ್ರ ಮಾತಾಡ್ತಾ ಇರುವಂಥದ್ದು. ಯಾಕೆಂದ್ರೆ ಇಲ್ಲಿ ಊರಿನವರಿಗೂ ಕೂಡ ಒಳ್ಳೇದಾಗ್ತದೆ ಅಂತ ಹೇಳಿ ನೀವು ಅಲ್ಲಿ ತಕ್ಷಣ ಅಲ್ಲಿ ಕೆಲಸ ಈಗ ಆಲ್ರೆಡಿ ಅದು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಆಗಿದೆ, ಟೆಂಡರ್ ಹಂತದಲ್ಲಿ ಬಂದು ನಿಂತಿದೆ, ಕೆಲಸ ಪ್ರಾರಂಭ ಮಾಡ್ಲಿಕ್ಕೆ ಏನು ಅಡ್ಡಿ ಇಲ್ಲ, ಸರ್ಕಾರದ ದುಡ್ಡು ಬಿಡುಗಡೆ ಮಾಡಿದ್ದಾರೆ. ಈಗಿನ ಹಂತದಲ್ಲಿ ಅದನ್ನು ನಿಲ್ಲಿಸಲಿಕ್ಕೆ ಬರುವುದಲ್ಲ, ನಿಮ್ಮ ಒಂದು ಹೋರಾಟಕ್ಕೆ ಗೌರವ ಕೊಟ್ಟು ಅದನ್ನ ನಿಲ್ಲಿಸ್ತೇನೆ ಅಂತ ಹೇಳ್ತಾ ಇದ್ದೇನೆ. ಅದನ್ನು ಮನವರಿಕೆ ಮಾಡ್ಕೊಳ್ಳಿ ಅಂತ. ಸೊ ದಿಸ್ ಈಸ್ ದ ಒನ್ ಪಾಯಿಂಟ್. ಅನ್ಲಿಮಿಟೆಡ್ ಇಲ್ಲ, ನಾನು ಹೇಳ್ತೇನೆ ಕೇಳ್ರಿ. ಈಗ ಇರಿ ಅನ್ಲಿಮಿಟ್ ಇಲ್ರಿ, ನೀವು ನಿಮ್ಮ ಈಗ ಸರ್ಕಾರ ಇಲ್ರಿ, ಈಗ